ಕನಕದಾಸರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಇದ್ದಂಥವರಲ್ಲ. ಆಕಸ್ಮಿಕವಾಗಿ ಕುರುಬರ ಜಾತಿಲೂ ಹುಟ್ಟಿದ್ರು ಅಷ್ಟೇನೆ. ಆಕಸ್ಮಿಕವಾಗಿ ಕುರುಬರ ಜಾತಿಲಿ ಹುಟ್ಟಿದ್ರು. ಆದರೆ ಅವರು ಸಂತನಾದ ಮೇಲೆ ಜಾತಿ, ಧರ್ಮ, ಭಾಷೆ, ಪ್ರದೇಶ ಎಲ್ಲವನ್ನು ಮೀರಿ ಸಮಾಜದಲ್ಲಿ ಮಾನವ ಕಲ್ಯಾಣಕ್ಕಾಗಿ ದುಡಿದಂಥವರು. ಅವರು ಒಬ್ಬರು ಸಂತರು, ಕವಿಯಾಗಿದ್ದಂಥವರು, ಬರಹಗಾರರಾಗಿದ್ದಂಥವರು, ದಾರ್ಶನಿಕರಾಗಿದ್ದಂಥವರು, ಸಮಾಜ ಸುಧಾರಕರಾಗಿದ್ದಂಥವರು. ಅವರು ಇಷ್ಟೆಲ್ಲ ಆಗಿದ್ದಂಥವ್ರು. ಸೊ ಅಂಥ ದಾಸಶ್ರೇಷ್ಠರಾಗಿದ್ದಂಥವ್ರು, ದಾಸಶ್ರೇಷ್ಠರು. ಯಾಕಂತಂದರೆ ಕರ್ನಾಟಕ ಕನ್ನಡ ಸಾಹಿತ್ಯದಲ್ಲಿ ಎರಡು ಮೈಲುಗಲ್ಲುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಶರಣ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಒಂದು ಶರಣ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಶರಣ ಸಾಹಿತ್ಯದಲ್ಲಿ ಬಹಳ ಪ್ರಮುಖರಾಗಿದ್ದಂಥವರು ಬಸವಣ್ಣನವರು, ಬಸವೇಶ್ವರರು. ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾಗಿದ್ದಂಥವರು ಕನಕದಾಸರು. ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ಇವನಾರವ ಇಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಡೀ ಮನುಕುಲಕ್ಕೆ ಹೇಳಿದಂಥ ವಿಚಾರ ಇದು. ಇಡೀ ಮನುಕುಲ ಅಂತಂದ್ರೆ ಎಲ್ಲ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲ ಒಳಗೊಂಡಿರ್ತಕ್ಕಂಥ ಜನ. ಈ ಜಾತಿ ಆ ಜಾತಿ ಅಂತಿಲ್ಲ, ಈ ಧರ್ಮ ಆ ಧರ್ಮ ಅಂತಿಲ್ಲ. ಎಲ್ಲ ಧರ್ಮ ಎಲ್ಲ ಜಾತಿ ಒಳಗೊಂಡಿರ್ತಕ್ಕಂಥದ್ದೇ ಮನುಷ್ಯ ಜಾತಿ. ಅವರೆಲ್ಲರೂ ಕೂಡ ಮಾನವನ ವಿಕಾಸಕ್ಕೆ, ಮಾನವ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡಿದರು. ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ತಾರತಮ್ಯ ಇದೆ. ಜಾತಿ ತಾರತಮ್ಯ ಇದೆ, ಧರ್ಮದ ತಾರತಮ್ಯ ಇದೆ, ಭಾಷೆ ತಾರತಮ್ಯ ಇದೆ, ಸಂಸ್ಕೃತಿ ತಾರತಮ್ಯ ಇದೆ. ಈ ತಾರತಮ್ಯ ಹೋಗಿ ಒಂದು ಸಮಾಜ ಮನುಷ್ಯರ ಸಮಾಜ ಆಗಬೇಕು ಅಂಥೇಳಿ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಮಹಮ್ಮದ್ ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಇವರೆಲ್ಲರೂ ಕೂಡ ಅಂಬೇಡ್ಕರ್ ಅವರು ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಇವರೆಲ್ಲರೂ ಪ್ರಯತ್ನ ಮಾಡೋದು ಯಾಕಪ್ಪ ಅಂತಂದರೆ ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ. ತಾರತಮ್ಯ ಹೋಗ್ಬೇಕು. ತಾರತಮ್ಯ ಯಾವುದೇ ಥರದ ರೀತಿಯಲ್ಲಿ ಇರಲಿ, ಅದು ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಧಾರ್ಮಿಕವಾಗಿರಲಿ ಅಥವಾ ರಾಜಕೀಯವಾಗಿರಲಿ, ಈ ತಾರತಮ್ಯ ಹೋಗಬೇಕು. ತಾರತಮ್ಯ ಹೋಗದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯ ಜಾತಿಯನ್ನು, ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಸಂತರುಗಳು, ಸಮಾಜ ಸುಧಾರಕರು, ಆಮೇಲೆ ದಾರ್ಶನಿಕರು, ಈ ಸಮಾಜದಲ್ಲಿ ಬಹಳ ಜನ ಬಂದು ಹೋಗಿದ್ದಾರೆ. ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಶೋಧ ಮಾಡ್ತೀವಿ. ಇದನ್ನ ಕನಕದಾಸರು ಅವರ ಜೀವನದುದ್ದಕ್ಕೂ ಕೂಡ ಮಾಡಿದ್ದಾರೆ. ಅವರು ದಾಸರಾಗಿದ್ದಂಥ ಕಾಲದಲ್ಲಿ. ಈಗ ನೋಡಿ, ಕನಕದಾಸರಂತೆಯವ್ರಿಗೇನೆ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿದಾಗ ಬಿಡ್ಲಿಲ್ಲ, ಕೃಷ್ಣನ್ ದರ್ಶನ ಮಾಡಕ್ಕೆ ಬಿಡ್ಲಿಲ್ಲ.
ಉಡುಪಿ ಕೃಷ್ಣನ ಮಠಕ್ಕೆ ಬಿಡಲಿಲ್ಲ, ದರ್ಶನ ಮಾಡಕ್ಕೆ ಬಿಡಲಿಲ್ಲ. ಯಾಕಂತಂದರೆ ನೀನು ಕುರುಬ, ನಿನಗೆ ಬಿಡಲ್ಲ ಅಂತೇಳಿ ದರ್ಶನ ಮಾಡಕ್ಕೆ ಬಿಡಲಿಲ್ಲ. ಅದಕ್ಕೆ ಕನಕದಾಸರು ಶ್ರೀಕೃಷ್ಣ ದೇವಸ್ಥಾನದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಲೇಬೇಕು ಅಂತೇಳಿ ಕೃಷ್ಣನನ್ನು ನೆನೀತಾರೆ. ಆ ನೆನೆದಾಗ ಕೃಷ್ಣ ಪೂರ್ವಾಭಿಮುಖವಾಗಿದ್ದವರು ದಕ್ಷಿಣಾಭಿಮುಖವಾಗಿ, ಆಮೇಲೆ ಪಶ್ಚಿಮಾಭಿಮುಖವಾಗಿ ತಿರುಗಿಕೊಂಡು ಇವ್ರಿಗೆ ದರ್ಶನ ಕೊಡ್ತಾರೆ. ಅದನ್ನೇ ಕನಕನ ಕಿಂಡಿ ಅಂತ ಉಡುಪಿನಲ್ಲಿ ಕನಕನ ಕಿಂಡಿ ಅಂತ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರನೇ. ಆದ್ದರಿಂದ ನಾವು ತಿಳ್ಕೋಬೇಕು, ಇದು ಅನೇಕ ವರ್ಷಗಳ ಕಾಲ ನಡ್ಕೊ ಬಂದ್ಬಿಟ್ಟಿದೆ. ಈ ವರ್ಣಾಶ್ರಮ ಪದ್ಧತಿ ಇದೆಯಲ್ಲ, ಅನೇಕ ವರ್ಷಗಳಿಂದ ನಡ್ಕೊ ಬಂದ್ಬಿಟ್ಟಿದೆ. ಆ ವರ್ಣಾಶ್ರಮ ಪದ್ಧತಿಯಿಂದಲೇ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಈಗ ಇವರು ಡಾಕ್ಟರ್ ಚೆನ್ನಯ್ಯ ಒಡೆಯರ್ ಅವರ ಮಗ ಕಾಂತರಾಜು ಲಾಯರು. ಇವ್ರಿಗೆ ಅವಕಾಶಗಳು ಸಿಗದೇ ಇದ್ರೆ ಡಾಕ್ಟರ್ ಆಗೋಕ್ಕೆ, ವಕೀಲರಾಗಕ್ಕೆ ಸಾಧ್ಯ ಆಯ್ತಿತ್ತ? ಆಯ್ತಿರ್ಲಿಲ್ಲ. ನೀವೆಲ್ಲ ಗುರುಗಳಾಗಕ್ಕೆ ಸಾಧ್ಯ ಆಯ್ತಿತ್ತ? ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳು ಸಿಕ್ಕಿರೋದು. ಈಗ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಆಯ್ತಿರ್ಲಿಲ್ಲ. ಇದ್ರ ಬದಲಾವಣೆ ಮಾಡಬೇಕು ಅಂತಲೇ ಕನಕದಾಸರು ಪ್ರಯತ್ನ ಮಾಡ್ತಿದ್ದ ಆ ಕಾಲದಲ್ಲಿ. ಅದಕ್ಕೆ 500ನೇ ಕನಕದಾಸರ 500ನೇ ಜಯಂತ್ಯೋತ್ಸವ ಬಂತು. ನಾನು ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಬಸವರಾಜ ಬೊಮ್ಮಾಯಿ ಅಲ್ಲ, ಈ ಸೀನಿಯರ್ ಬೊಮ್ಮಾಯಿ, SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನಾನು ಸಾರಿಗೆ ಸಚಿವ. ಆಗ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ನೋಡಿ ನಾವು ಸರ್ಕಾರದ ವತಿಯಿಂದಲೇ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು, ಇಡೀ ವರ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇಡೀ ವರ್ಷ, ಬಹುಶಃ ಇಡೀ ವರ್ಷ ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ಬೊಮ್ಮಾಯಿ ಅವರ ಸರ್ಕಾರ, ನಾನು ಸಾರಿಗೆ ಸಚಿವನಾಗಿದ್ದಾಗ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಲ್ಲಿಂದ ಈಚೆಗೆ ಎಲ್ಲ ಕಡೆ ಕನಕದಾಸರ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ. ಅದಕ್ಕೆ ಮೊದಲು ಅಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಕನಕದಾಸರ ಜಯಂತ್ಯೋತ್ಸವ ನಡೀತಾ ಇತ್ತು. ಕನಕದಾಸರ ಜಯಂತ್ಯೋತ್ಸವ 500ನೇ ಜಯಂತ್ಯೋತ್ಸವ ಮಾಡಿದ ಮೇಲೆ 1988 ನವೆಂಬರ್ ತಿಂಗಳಲ್ಲಿ 500ನೇ ಜಯಂತ್ಯೋತ್ಸವ ನಡೀತು. ಅದಾದಮೇಲೆ ಎಲ್ಲ ಕಡೆ ಕನಕ ಜಯಂತಿಗಳ ಮಾಡಲಿಕ್ಕೆ ಶುರುವಾಯ್ತಿತ್ತು, ಸಂಘಟನೆ ಮಾಡಲಿಕ್ಕೆ ಶುರುವಾದದ್ದು. ಆಮೇಲೆ ನಾನು 89ರಲ್ಲಿ ಸೋತೆ. ನಾನು ಸೋತ ಮೇಲೆ ಮಠ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಓಡಾಡಿ ಮಠ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಕನಕದಾಸರ ಮಠ ಇರಲಿಲ್ಲ, ಕಾಗಿನೆಲೆ ಮಠ ಇರಲಿಲ್ಲ. ಕಾಗಿನೆಲೆ ಮಠ ಮಾಡಿದ್ದು ಆಗ ತಾರಕಾನಂದಪುರಿ ಸ್ವಾಮೀಜಿ ಮೊದಲನೇ ಗುರುಗಳಾಗಿ, ಆಮೇಲೆ ಇವರೆಲ್ಲ ನಿರಂಜನಾನಂದಪುರಿ ಸ್ವಾಮೀಜಿ, ಈಶ್ವರಾನಂದಪುರಿ ಸ್ವಾಮೀಜಿ, ಇವರೆಲ್ಲ ಸ್ವಾಮೀಜಿಗಳಾದದ್ದು. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಒಟ್ಟಾರೆ ಕನಕದಾಸರು ಈ ಸಮಾಜದಲ್ಲಿ ಬದಲಾವಣೆಯಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು.